ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ದೀದಿ ವರ್ಸಸ್ ಮೋದಿ. ಹೌದು, ಇಡೀ ರಾಷ್ಟ್ರದ ಜನರ ಚಿತ್ತ ಇದೀಗ ಬಂಗಾಳ ಚುನಾವಣೆಯತ್ತ ನೆಟ್ಟಿದೆ. ದೀದಿ ಮತ್ತೆ ಗೆಲ್ತಾರ ಅಥವಾ ಮೋದಿ ಬಂಗಾಳದಲ್ಲಿ ಮೋಡಿ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಇದೀಗ ರಾಷ್ಟ್ರದ ಜನರ ಒಂದು ಪ್ರಶ್ನೆಯಾಗಿದೆ. ಹಾಗಾಗಿ ಇವತ್ತು ಬಂಗಾಳದಲ್ಲಿದ್ದುಕೊಂಡು ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರಿತು ಕರ್ನಾಟಕದ ಏಕೈಕ ಚಾನಲ್ ವಿಶ್ವವಾಣಿ, ಹೌದು ಇವತ್ತು ವಿಶ್ವವಾಣಿ ಪತ್ರಿಕೆಯಿಂದ ವಿಶ್ವವಾಣಿ ಟಿವಿ ಕಡೆಯಿಂದ ಒಬ್ಬ ವಿಶೇಷ ಪ್ರತಿನಿಧಿಯಾಗಿ ತೆರಳಿ ಬಂಗಾಳದಲ್ಲಿದ್ದುಕೊಂಡು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಇದೀಗ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಅವರು ನಮ್ಮ ವಿಶ್ವವಾಣಿಯ ವಿಶೇಷ ಪ್ರತಿನಿಧಿ ರಾಘವ್ ಶರ್ಮಾ ನಿಡ್ಲೆ ಸರ್. ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗಾಗಿ ಬಂಗಾಳದ ಚುನಾವಣೆಯ ಸ್ಪಷ್ಟ ಚಿತ್ರಣ ಏನಿದೆ, ಅಲ್ಲಿನ ಜನ ಏನಂತಾರೆ, ಬಂಗಾಳದಲ್ಲಿ ಚುನಾವಣೆಯ ಕಾವು ಹೇಗಿದೆ, ಟಿಎಂಸಿ ಮತ್ತೆ ಗೆಲ್ಲುತ್ತಾ ಅಥವಾ ಕಮಲ ಅರಳುತ್ತಾ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಾಘವ್ ಶರ್ಮಾ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಸರ್, ತಾವು ಕೂಡ ಬಂಗಾಳ ಚುನಾವಣೆಯಲ್ಲಿ ಇದ್ದು ಗ್ರೌಂಡ್ ರಿಪೋರ್ಟ್ ಮಾಡಿ ಈಗಷ್ಟೇ ಬಂದಿದ್ದೀರಿ. ಹೇಗಿದೆ ಸರ್ ಪ್ರಸ್ತುತ ಟ್ರೆಂಡ್ ಅಲ್ಲಿ ಅಂತ? ನೋಡಿ, ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಈ ಹಿಂದೆ ನಡೆದಿರುವಂಥ ಎಲ್ಲ ವಿಧಾನಸಭೆ ಚುನಾವಣೆಗಳಿಗಿಂತ ಬಹಳ ಭಿನ್ನವಾಗಿ ಈ ಸರಿ ಚುನಾವಣೆ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಓಕೆ, ಪ್ರತಿ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಹಿಂಸಾಚಾರಗಳ ಮೇಲಾಟವೇ ಇರ್ತಾ ಇತ್ತು. ಆದರೆ ಈ ಬಾರಿ ಹಿಂಸಾಚಾರ ಬಹಳ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ಎಲೆಕ್ಷನ್ ಕಮಿಷನ್ ತೆಗೆದುಕೊಂಡಿರುವಂಥ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ಗಳು. 2.5 ಲಕ್ಷದಷ್ಟು CRPF, CISF, ಇಂಡೋ ಟಿಬೆಟನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, SSF ಸೇರಿದಂತೆ ಒಂದು 2.5 ಲಕ್ಷ ಸೇನೆಯವರು ಬಂಗಾಳದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ, ಕ್ಷೇತ್ರಗಳಲ್ಲಿ ಇದ್ದಾರೆ. ಬಹಳ ಕಂಪ್ಲೀಟ್ ವಿಜಿಲ್ ಅಂತ ಹೇಳ್ತಾರಲ್ಲ, ಕಣ್ಗಾವಲನ್ನು ಚುನಾವಣಾ ಆಯೋಗ ಹಾಗೆ ಈ ಸೇನೆ ಇಟ್ಟಿದೆ. ಯಾವುದೇ ರೀತಿ ಜನರ ಮೇಲೆ ಬೆದರಿಕೆ ಹಾಕುವಂಥದ್ದು, ಹಿಂಸಾಚಾರ ಆಗದಿರುವಂಥದ್ದು, ಜನರನ್ನು ಪ್ರಭಾವಗೊಳಿಸಬಡಿಸುವಂಥ, ನೀವು ಇಂಥ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಮುಖ್ಯವಾಗಿ ಆಡಳಿತಾರೂಢ ಪಕ್ಷದ ಪ್ರಾಯೋಜನೆಯಿಂದಲೇ ಅಲ್ಲಿ ಹಿಂಸಾಚಾರಗಳು ನಡೀತಾ ಇರೋದು. ಅದು ಓಪನ್ ಸೀಕ್ರೆಟ್, ಅದನ್ನೇನು ಅದಲ್ಲೇನು ಇಲ್ಲ, ಹಾಗಿಲ್ಲ ಅಂತೇನಿಲ್ಲ. ಕಳೆದ 15 ವರ್ಷಗಳಿಂದ ಅಲ್ಲಿ TMC ಆಡಳಿತ ನಡೆಸ್ತಾ ಇರೋದು. ಈ ಹಿಂಸಾಚಾರ ಅಂತ ಹೇಳೋದು ಪಶ್ಚಿಮ ಬಂಗಾಳಕ್ಕೆ ಹೊಸ್ತಲ್ಲ. 1977ರಿಂದ ಲೆಫ್ಟ್ ಸರ್ಕಾರ, ಎಡ ಪಕ್ಷಗಳ ಸರ್ಕಾರ ಬಂದಲ್ಲಿಂದಲೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಹಿಂಸಾಚಾರಗಳು, ಹೊಡೆದಾಟ, ಬಡಿದಾಟ ನಡೆದಾ ಇತ್ತು. ನಂದಿಗ್ರಾಮ ಮತ್ತು ಸಿಂಗೂರಿನಂಥ ಒಂದು ಈ ಉದ್ಯಮ ಕಂಪನಿಗಳ ವಿರೋಧಿ ಪ್ರತಿಭಟನೆಗಳು ಏನಾಯಿತು, ಅದಾದ ನಂತರ ಕೂಡ ಹಿಂಸಾಚಾರ ಮುಂದುವರೆದಿದೆ. ಸೊ ಈಗ ಯಾವಾಗ 2016ರ ಚುನಾವಣಾ ಫಲಿತಾಂಶದ ನಂತರ ಅಲ್ಲಿ BJP ಎಮರ್ಜೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. BJP ವರ್ಸಸ್ TMC ಅನ್ನೋ ಒಂದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ನಿರ್ಮಾಣ ಆಯಿತು. ಸೊ ಈಗ ಚುನಾವಣೆ 2019ರ ಚುನಾವಣೆಯಲ್ಲಿ BJP 48 ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. 21ರ ವಿಧಾನಸಭೆ ಚುನಾವಣೆಯಲ್ಲಿ BJP 294 ಕ್ಷೇತ್ರಗಳಲ್ಲಿ 77 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. 2016 ವಿಧಾನಸಭಾ ಚುನಾವಣೆಯಲ್ಲಿ 3 ಸೀಟುಗಳಿದ್ದಂಥ BJP 77ಕ್ಕೆ ಏರ್ತು. ಅದೊಂದು ಅಭೂತಪೂರ್ವ ಸಾಧನೆ BJPಯ ಮಟ್ಟಿಗೆ. ಈಗ ಈ ಚುನಾವಣೆಯಲ್ಲಿ 50-50 ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ನೀವು ಯಾರ ಹತ್ರ ಬೇಕಾದ್ರೂ ಮಾತಾಡಿ, ಯಾವ ರಾಜಕೀಯ ಪಂಡಿತ ಅಥವಾ ಅಲ್ಲಿ ಜನರು ಕೂಡ ಪೊಲಿಟಿಕಲಿ ಸ್ಮಾರ್ಟ್ ಇದ್ದಾರೆ, ಕಾನ್ಷಿಯಸ್ ಇದ್ದಾರೆ, ಆದರೆ ಓಪನ್ ಅಪ್ ಆಗೋದಿಲ್ಲ ಪಶ್ಚಿಮ ಬಂಗಾಳದ ಜನರು. ಸೊ ಅವರು ಕೂಡ 50-50 ಇದೆ ಸರ್, ಈ ಸರಿ ತಗಡ ಫೈಟ್ ಇದೆ ಅಂತ ಹೇಳ್ತಾರೆ ಎಲೆಕ್ಷನಲ್ಲಿ. ಯಾಕೆಂತ ಹೇಳಿದರೆ BJP 2021ಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗಿದೆ. BJPಯ ಎಕ್ಸ್ಪಾನ್ಷನ್ ಆಗಿದೆ. BJP ಕಾರ್ಯಕರ್ತರಲ್ಲಿ ಸ್ವಲ್ಪ ಧೈರ್ಯ ಬಂದಿದೆ ಈಗ. ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಮಿಯವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಮತ್ತು ಒಂದು ಪ್ರೊಟೆಕ್ಷನ್ ಇದೆ. ಹಾಗಿದ್ರೂ ಕೂಡ 2021ರ ಚುನಾವಣೆಯಲ್ಲಿ BJPಯನ್ನು ಸೋತೋಯ್ತು. ಯಾವ್ಯಾವ ಕ್ಷೇತ್ರಗಳಲ್ಲಿ ಸೋತೋಯ್ತು, ಅಲ್ಲಿನ ಕಾರ್ಯಕರ್ತರೆಲ್ಲ ಬಹುತೇಕ ಓಡಿ ಹೋದರು. ಯಾಕೆಳಿದರೆ TMC ಪೋಸ್ಟ್ ಪೋಲಲ್ಲಿ ಬಹಳ ದೊಡ್ಡ ವೈಲೆನ್ಸ್ ಆಗಿದೆ ಅನೇಕ ಕಡೆ. ಪೋಸ್ಟ್ ಪೋಲ್ ವೈಲೆನ್ಸಿಂದಾಗಿ BJPಯ ಕಾರ್ಯಕರ್ತರಿರ್ಬೋದು, ಅವರ ಮನೆಗಳ ಮೇಲೆಲ್ಲ ದಾಳಿ ಆಯಿತು. ಸೊ ಹಾಗಾಗಿ ಅನಿವಾರ್ಯವಾಗಿ ಒಂದಿಷ್ಟು ಫ್ಯಾಮಿಲಿಗಳು ಆ ರಾಜ್ಯ ಬಿಟ್ಟೋಗಿ ಸ್ವಲ್ಪ ದಿನ ಅಸ್ಸಾಮಲ್ಲೆಲ್ಲ ಉಳ್ಕೊಂಡ್ರು, ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋದರು. ಸೊ ಕೆಲವು ವಲಸೆ ಹೋದವರು ಇನ್ನೂ ಕೂಡ ಊರಿಗೆ ಬಂದಿಲ್ಲ. ಸೊ ಈ ವಾತಾವರಣದಲ್ಲಿ ಚುನಾವಣೆ ನಡೀತಾ ಇದೆ. ಈ ಸರಿ ವೈಲೆನ್ಸ್ ಕಡಿಮೆ, ನೀವು ಫಸ್ಟ್ ಫೇಸಲ್ಲಿ ನೋಡಿರ್ಬೋದು, ಚುನಾವಣೆ ವೈಲೆನ್ಸ್ ಕಡಿಮೆ ಇದ್ದದನ್ನು ನಾವು ನೋಡಿದ್ದೇವೆ. ಎಲ್ಲೋ ಒಂದು 3-4 ಕಡೆ ವೈಲೆನ್ಸ್ ಆಗಿದೆ, ಬಿಟ್ಟರೆ ಹೆಚ್ಚು ವೈಲೆನ್ಸ್ ಆಗಿಲ್ಲ. ಸೊ ಇಂಥದ್ದೊಂದು ಇಂಟೆನ್ಸ್ ಪೊಲಿಟಿಕಲ್ ಎನ್ವಿರಾನ್ಮೆಂಟಲ್ಲಿ ಈ ಚುನಾವಣೆ ಆಗ್ತಾಯಿದೆ. ಮುಕ್ತ, ನ್ಯಾಯಸಮ್ಮತ ಮತ್ತು ಭಯಮುಕ್ತ ಪರಿಸರದಲ್ಲಿ ಬಂಗಾಳದಲ್ಲಿ ಚುನಾವಣೆ ನಡೀತಿದೆ ಫಾರ್ ದ ಫಸ್ಟ್ ಟೈಮ್. ಅದನ್ನು ನಾನು ವಿಟ್ನೆಸ್ ಮಾಡ್ತಾ ಇದ್ದೇನೆ. 2019ರಲ್ಲೂ ಕೂಡ ಈ ಪರಿಸ್ಥಿತಿ ಇರಲಿಲ್ಲ, ಭಯದ ಪರಿಸ್ಥಿತಿ ಇತ್ತು. 21ರಲ್ಲಿ ಇನ್ನೂ ಹೆಚ್ಚಿತ್ತು. 26ರಲ್ಲಿ ಅದಕ್ಕೆ ಕಡಿವಾಣ ಬಿದ್ದಿದೆ. ಬಹುಶಃ 21ರ ಚುನಾವಣೆಯಿಂದ ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ
ಪಾಠ ಕಲ್ತೆಯಿಂದ ಮತ್ತು ನಾವು ಬೇರೆ ರೀತಿಯಲ್ಲಿ ಇಲ್ಲಿ ಎಲೆಕ್ಷನ್ ಮಾಡಬೇಕಾಗುತ್ತೆ ಅನ್ನೋ ಒಂದು ನಿರ್ಧಾರ ತೆಗೆದುಕೊಂಡು ಈ ಎಲೆಕ್ಷನ್ ಮಾಡಿದ್ದಾರೆ. ಮತ್ತು SIR ಎಕ್ಸಸೈಸ್ ದೊಡ್ಡ ಪ್ರಮಾಣದಲ್ಲಿ ನಡೆದಿರುವಂಥ ಒಂದು ರಾಜ್ಯ. 94 ಲಕ್ಷದಷ್ಟು ವೋಟರ್ಗಳ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. 27 ಲಕ್ಷ ಜೆನ್ವಿನ್ ವೋಟರ್ಸ್ ಇದ್ದು, ಆದರೆ ಅವರ ಹೆಸರಲ್ಲಿ ವ್ಯತ್ಯಾಸ ಆಗಿ ದಾಖಲೆಗಳು ಸರಿ ಇಲ್ಲ. ಸೊ ಅಂತ ಆ ರೀತಿಯಾದೊಂದು ಟೆಕ್ನಿಕಲ್ ರೀಸನ್ಸ್ ಕೊಟ್ಟು ಒಂದಿಷ್ಟು ಜನ ಡಿಲೀಟ್ ಮಾಡಲಾಗಿತ್ತು. ಮತ್ತು ಉಳಿದಂಥವೆಲ್ಲ ಫರ್ಜಿ ವೋಟರ್ಗಳು, ಫೇಕ್ ವೋಟರ್ಸ್, ಅಂದರೆ ಎರಡೆರಡು ವೋಟರ್ ID ಕಾರ್ಡ್ ಇರೋದು, ಮತ್ತು ಶಾಶ್ವತವಾಗಿ ಬೇರೆ ಕಡೆ ಶಿಫ್ಟ್ ಆಗಿದ್ದರು ಇಲ್ಲಿ ಇರುವಂಥದ್ದು, ಮತ್ತು ಸತ್ತು ಹೋದವರು, ವಲಸೆ ಹೋದವರು. ಸೊ ಅಂಥವರನ್ನೆಲ್ಲ ಗುರುತಿಸಿ ಆ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಇದು ಇಂಪ್ಯಾಕ್ಟ್ ಆಗ್ಬೋದಾ ಸರ್ ಈ ಚುನಾವಣೆ? ಇಂಪ್ಯಾಕ್ಟ್ SIR ಇಂಪ್ಯಾಕ್ಟ್ ಆಗಿದೆ. ಅನೇಕರು ಹೇಳುವ ಹಾಗೆ ಈ ಯಾರು ಬೇರೆ ಬೇರೆ ಎರಡೆರಡು ವೋಟರ್ ID ಇದ್ದವರು ಬೇರೆ ಸ್ಟೇಟಲ್ಲಿ ವೋಟ್ ಮಾಡ್ತಿದ್ರು, ಇಲ್ಲಿ ವೋಟ್ ಮಾಡ್ತಿದ್ರು ಕೆಲವರು. ಹಾಗೆ ಫೇಕ್ ವೋಟರ್ಸ್ ಯಾರ್ದು ಅವ್ರ ಹೆಸರಲ್ಲಿ ವೋಟಿಂಗ್ ನಡೀತಿತ್ತು ಅಂತ ಒಂದು ಆರೋಪಗಳಿದೆ. ಸೊ ಈ SIR ಎಕ್ಸಸೈಸ್ ಬಹುಶಃ ವರ್ಕೌಟ್ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ ಹೇಳೋ ಪ್ರಕಾರ. ಇದು ಒಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಗೆ ಈ SIR ಒಂದು ನಾಂದಿ ಹಾಡಿದೆ ಅಂತೇಳಿ. ಅದಲ್ಲದೆ ಈ SIR ಎಕ್ಸಸೈಸ್ ಮತ್ತೊಂದೇನು ಅಂತ ಹೇಳಿದರೆ, ಈಗ ವೋಟಿಂಗ್ ಪರ್ಸೆಂಟೇಜ್ 93% ದಾಖಲಾಗಿದೆ. ಇದು ಇತಿಹಾಸ, ಬಂಗಾಳದ ಚುನಾವಣೆ ಕಂಡಿರುವಂಥ ಒಂದು ದೊಡ್ಡ ಇತಿಹಾಸ ಇದು. 10% ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ವೋಟಿಂಗ್ ಪರ್ಸೆಂಟೇಜ್ ಯಾಕೆ ಜಾಸ್ತಿ ಆಗಿದೆ? ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ಆ್ಯಂಟಿ ಇನ್ಕಂಬೆನ್ಸಿಯ ಸೂಚನೆ ಅಥವಾ ಅದರ ಲಕ್ಷಣವ ಅಂತ ಈಗ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ಕಾರಣಕ್ಕೆ ನಿಯರ್ಲಿ 90 ಲ್ಯಾಕ್ಸ್ ವೋಟರ್ ಹೆಸರು ಡಿಲೀಟ್ ಆಗಿದೆ. ಆಗಿರೋದ್ರಿಂದ 7.25 ಕೋಟಿ 7,90,00,000 ಇದ್ದಂತಹ ಮತದಾರ ಸಂಖ್ಯೆ 6,82,00,000 ಇಳಿದಿದೆ. ಹೆಚ್ಚು ಕಮ್ಮಿ 90 ಲಕ್ಷ ಡಿಲೀಟ್ ಆಗಿದೆ. ಸೊ ಡಿಲೀಟ್ ಆಗಿರೋದ್ರಿಂದ ವೋಟರ್ ಹೆಸರು ಡಿಲೀಟ್ ಆಗಿರೋದ್ರಿಂದ ಸಹಜವಾಗಿ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಈ ಸರಿ. ಅದೊಂದು ಕಾರಣ. SIR ಎಕ್ಸಸೈಸಿಂದಾಗಿ ಬಂಗಾಳದ ಜನರಲ್ಲಿ, ಬಹುತೇಕ ಸಾಮಾನ್ಯ ಜನತೆಯಲ್ಲಿ ಮತ್ತು ವಲಸೆ ಹೋಗಿರೋರಲ್ಲಿ ಒಂದು ಭಯ ಬಂದಿದೆ. ಏನು ಅಂತ ಹೇಳಿದರೆ, ನಾವು 2026 ವಿಧಾನಸಭಾ ಚುನಾವಣೆಯಲ್ಲಿ ವೋಟಿಂಗ್ ಮಾಡದೇ ಇದ್ದರೆ ನಮ್ಮ ಹೆಸರು ವೋಟರ್ ರೋಲಿಂದ ಅಥವಾ ಮತಪಟ್ಟಿಯಿಂದ ಡಿಲೀಟ್ ಆಗುತ್ತೆ ಅನ್ನೋ ಒಂದು ಭಯ ವ್ಯಾಪಕವಾಗಿ ಹಬ್ಬಿದೆ. ಸೊ ವಲಸೆ ಬಂದಂಥ ಅನೇಕ ಯುವಕರ ಜೊತೆ ಎಲ್ಲ ಮಾತಾಡಿ, ನೀವೇನು ಚುನಾವಣೆ ಮಾಡಲಿಕ್ಕೆ ಪ್ರತಿ ಸರಿ ಬರ್ತೀರೋ, ಈ ಸರಿ ಪ್ರತಿ ಸರಿ ಕೆಲವರು ಬರ್ತಿದ್ರು, ಈ ಸರಿ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಏನು ವೋಟ್ ಮಾಡೋದಿದ್ರೆ ನಮ್ಮ ಹೆಸರು ಡಿಲೀಟ್ ಆಗುತ್ತಂತೆ, ಸರ್ಕಾರದಿಂದ ಕೊಡುವಂಥ ಬೆನಿಫಿಟ್ಗಳು ಫ್ಯಾಮಿಲಿಗಳಿಗೆ ಸಿಗೋದಿಲ್ಲಂತೆ. ಸೊ ಹಾಗಾಗಿ ವೋಟ್ ಮಾಡಬೇಕು ಅಂತಲೇ ಬಂದಿದ್ದೇವೆ ಅಂತ ಹೇಳಿ ಅನೇಕರು ಮಾತಾಡ್ತಾಯಿದ್ರು. ಮತ್ತು ಕೆಲವರು ಯುವಕರು ಪರಿವರ್ತನೆಗೆ ನಾವು ವೋಟ್ ಹಾಕ್ತೇವೆ ಅಂತ ಹೇಳ್ತಾಯಿದ್ರು. ಯಾಕೆಂತ ಹೇಳಿದರೆ, ಬಾಂಬೆ, ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಜೈಪುರ ಅಥವಾ ಬೇರೆ ಬೇರೆ ಈ ಶಹರಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕೆಲಸ ಮಾಡುವಂಥ ಯುವ ವರ್ಗ ಏನಿದೆ, 15,000 20,000 ಸಂಬಳ ಪಡೆಯುವಂಥವ್ರು, ಅಂದರೆ ಕಟ್ಟಡ ಕಾಮಗಾರಿ ಮತ್ತೊಂದು ಬೇರೆ ಮದ್ದೂರು ಕೆಲಸವನ್ನು ಮಾಡ್ತಿರುವಂಥ ಜನರು, ಯುವಕರು ಬಂಗಾಳವನ್ನು ಬೇರೆ ರಾಜ್ಯಕ್ಕೆ ಹೋಲಿಸಲಿಕ್ಕೆ ಅವ್ರು ಕಂಪೇರ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ರಾಜ್ಯ ಯಾಕೆ ಹೀಗಿದೆ, ಬೇರೆ ರಾಜ್ಯದಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಈ ರೀತಿ ಸಿಗ್ತಾ ಇಲ್ಲ ಅನ್ನೋ ಒಂದು ಚರ್ಚೆಗಳವರ ಮಧ್ಯೆ ನಡೆದಿದೆ. ಹಾಗಾಗಿ ನಾವು ಯಾಕೆ ಹಿಂದೆ ಬಿದ್ದಿದ್ದೇವೆ, ನಮ್ಮಲ್ಲೂ ಪರಿವರ್ತನೆ ಆಗಬೇಡವಾ? 15 ವರ್ಷದಿಂದ ಈ ಸರ್ಕಾರವನ್ನು ಕೇಳಿದ್ರು, 34 ವರ್ಷಗಳಿಂದ CPI ಸರ್ಕಾರ, CPIM ಸರ್ಕಾರ ಇತ್ತು. ಅವರು ಕೂಡ ಯುವಕರಿಗೆ ಕೆಲಸ ಸಿಗುವ ಹಾಗೆ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಲಿಲ್ಲ. ಬದಲಾವಣೆ ತರ್ತೇವೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಬಂದರು, 15 ವರ್ಷದಿಂದ ಹೆಚ್ಚಿನ ಬದಲಾವಣೆಯನ್ನು ನಾವು ನೋಡ್ತಾ ಇಲ್ಲ. ಸೊ ಹಾಗಾಗಿ ಆ ಮನಸ್ಥಿತಿಯಲ್ಲಿರುವಂಥ ಒಂದು ಯುವ ವರ್ಗ ಪರಿವರ್ತನೆಗೆ ಮತ ಹಾಕ್ತಾ ಇದ್ದಾರೆ. ಅಂದರೆ ನಮಗೆ ನಮ್ಮ ಆಯ್ಕೆ BJP ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ CPIಗೆ ವೋಟ್ ಮಾಡಿದರೆ ಸರ್ಕಾರ ಬರೋದಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಬೇರೆ ಆಲ್ಟರ್ನೇಟಿವ್ ಇಲ್ಲ, BJPಯನ್ನು ಆಯ್ಕೆ ಮಾಡುವಂಥ ಒಂದು ವಾತಾವರಣ ಇದೆ. ಹಾಗಂತ ಹೇಳಿ TMC ಏನು ವೀಕ್ ವಿಕೆಟಲ್ಲಿದೆ ಅಂತಲ್ಲ, TMC ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. 15 ವರ್ಷ ಆಡಳಿತ ನಡೆಸಿ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಒಂದು ವಾತಾವರಣ ವಿರೋಧಿ ಎಲ್ಲ ಇದ್ದರೂ ಕೂಡ TMC ಪೊಲಿಟಿಕಲಿ ಸ್ಟ್ರಾಂಗ್ ಇದೆ. ಮುಖ್ಯವಾಗಿ ಮಮತಾ ಬ್ಯಾನರ್ಜಿಯವರು ಈ ಚುನಾವಣೆಯಲ್ಲಿ ಗೆದ್ದರೆ ಅದಕ್ಕೆ ಮುಖ್ಯ ಕಾರಣ ಒಂದು ಲಕ್ಷ್ಮೀ ಭಂಡಾರ್ ಯೋಜನೆ. ಲಕ್ಷ್ಮೀ ಭಂಡಾರ್ ಯೋಜನೆ ಏನು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಏನು ಮಹಿಳೆಯರಿಗೆ ಆರ್ಥಿಕ ಸಂಕಟದಲ್ಲಿರುವಂಥ ಮಹಿಳೆಯರಿಗೆ ನೆರವು ಅಂತೇಳಿ 2,000 ಏನು ಕೊಡ್ತಾ ಇದ್ರು, ಅದನ್ನು 2021ರಲ್ಲಿ ಮಮತಾ ಬ್ಯಾನರ್ಜಿಯವರು ಇಂಪ್ಲಿಮೆಂಟ್ ಮಾಡಿದರು. 2021ರಲ್ಲಿ TMC ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ಇಂಪ್ಲಿಮೆಂಟ್ ಮಾಡಿದ್ದು ಮಮತಾ ಬ್ಯಾನರ್ಜಿಯವರು ಲಕ್ಷ್ಮೀ ಭಂಡಾರ್ ಯೋಜನೆಯನ್ನು. ಫಸ್ಟಿಗೆ ಇಂಪ್ಲಿಮೆಂಟ್ ಮಾಡಿದಾಗ ಮಾಸಿಕವಾಗಿ 1,000 ರೂಪಾಯಿಯನ್ನು ಅಕೌಂಟಿಗೆ ಜಮೆ ಮಾಡ್ತಾಯಿದ್ರು. ಈಗ ಚುನಾವಣೆಯ ಹೊಸ್ತಿಲಲ್ಲಿ ಆ ಅಮೌಂಟನ್ನು 500 ರೂಪಾಯಿ ಜಾಸ್ತಿ ಮಾಡಿ 1,500 ಮಾಡಿದ್ದಾರೆ. ಸೊ SC ST ಅವರಿಗೆ 1,700 ಸಿಗ್ತಾ ಇದೆ. ನೋಡಿ, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ತಮ್ಮ 2 ಹೊತ್ತಿನ ಊಟದ ಬಗ್ಗೆ ಅಷ್ಟೇ ಯೋಚನೆ ಮಾಡುವ, 2 ಹೊತ್ತಿನ ಊಟಕ್ಕೆ ನಮಗೆ ತತ್ವಾರ ಇರುವಂಥ ಕುಟುಂಬಗಳಿಗೆ 1,500 ಅಥವಾ 1,700 ಬಹಳ ಮುಖ್ಯ ಆಗುತ್ತೆ.
ಹಾಗಾಗಿ ದೀದಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನು ಒಂದು ಸೆಕ್ಷನ್ ಆಫ್ ಮಹಿಳಾ ವೋಟರ್ಸ್ ಹೇಳ್ತಾ ಇದ್ದಾರೆ. ದೀದಿ ಚೆನ್ನಾಗಿ ನೋಡ್ತಾ ಇದ್ದಾರೆ, ಉಳಿದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಿಲ್ಲ, ನಮಗೆ ನಮ್ಮ ಜೀವನ ಮುಖ್ಯ, ನಮ್ಮ ಮನೆ ನಡಿಬೇಕು ಅನ್ನುವಂಥ ಯೋಚನೆಯಲ್ಲಿರುವಂಥ ಮಹಿಳೆಯರು ಈ ಸರಿ ಮತ್ತೆ ದೀದಿಗೆ ವೋಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದಾಗಿದೆ. ಬಹಳ ನಿರ್ಣಾಯಕ ನಿರ್ಣಾಯಕ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಕೌಂಟರ್ ಮಾಡಲಿಕ್ಕೆ BJP 3,000 ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ದಾರೆ. BJP ಅವರು ಆ ಯೋಜನೆಗೆ ಹೆಸರು ಕೊಡಲಿಲ್ಲ, ಅನ್ನಪೂರ್ಣ ಯೋಜನೆ ಅಂತ ಚರ್ಚೆಯಲ್ಲಿದೆ ಹೆಸರು. ಅನ್ನಪೂರ್ಣ ಯೋಜನೆ ಮೂಲಕ 1,500 ಅಲ್ಲ 3,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. BJP ಒಂದು ವೇಳೆ ಚುನಾವಣೆ ಗೆದ್ದರೆ ಆ 3,000 ಇನ್ಶೂರೆನ್ಸನ್ನು ನಿಜ ಮಾಡಬೇಕಾಗತ್ತೆ. ಆದರೆ ಜನರು ಈ ವ್ಯತ್ಯಾಸವನ್ನು ಅರ್ಥಕೊಳ್ತಾ ಇದ್ದಾರೆ ಅಂತ ನಾನು ಅನೇಕ ಮಹಿಳೆಯರಲ್ಲಿ ಮಾತಾಡಿದಾಗ 1,000 ಸಿಗ್ತಾ ಇದೆ ಅಲ್ಲ ಸರ್, ಮೋದಿ 3,000 ಕೊಡ್ತೇನೆ ಅಂತ ಹೇಳಿರೋದು, ದೀದಿ ನಮಗೆ ಕೊಡ್ತಾ ಇದ್ದಾರೆ. ಕೊಡುವುದಕ್ಕೂ ಕೊಡ್ತೇನೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಒಂದು ವೇಳೆ ಅವ್ರು 3,000 ಕೊಡದೇ ಇದ್ದರೆ ನಾವೇನು ಮಾಡೋದು ಅನ್ನೋ ಒಂದು ಭಯ ಗ್ರಾಮೀಣ ಭಾಗದ ಜನರಲ್ಲಿ ಇದೆ. ಹಾಗಾಗಿ ಆ ಭಯದಿಂದಾಗಿ 3,000 ಸಿಗದೇ ಇದ್ರೆ ಏನು ಮಾಡೋದಪ್ಪ ಅಂತ ಹೇಳಿ ನಾವು ದೀದಿ ಜೊತೆಗಿದ್ದೇವೆ ಅಂತ ಹೇಳುವಂಥ ಒಂದು ಸೆಕ್ಷನ್ ಆಫ್ ಮಹಿಳೆಯರಿದ್ದಾರೆ. ನಾವು ಹಿಂದಿನ ಅನೇಕ ಚುನಾವಣೆಗಳನ್ನು ಗಮನಿಸಿದ್ರು ಸರ್. ಈ ಕರ್ನಾಟಕದ ಗ್ಯಾರಂಟಿಯಿಂದ ಹಿಡಿದು ದೆಹಲಿ, ಬಿಹಾರ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಎಲ್ಲ ಚುನಾವಣೆಗಳಲ್ಲಿ ವರ್ಕೌಟ್ ಆಗಿದ್ವು ಎಲ್ಲ ಪಕ್ಷಗಳಿಗೆ ಮಹಿಳೆಯರ ಓಟ್ಗಳು ಮತ್ತು ಅವರಿಗೆ ಕೆಲವೊಂದಿಷ್ಟು ಯೋಜನೆಗಳು. ಹಾಗಾಗಿ ನೀವು ಈ ಬಂಗಾಳ ಚುನಾವಣೆಯಲ್ಲಿ ಕೂಡ ಈ ಲಕ್ಷ್ಮೀ ಭಂಡಾರ ಯೋಜನೆ ಬಹಳ ನಿರ್ಣಾಯಕ ಪಾತ್ರ ವಹಿಸುವಂತ ಲಕ್ಷಣ ಕಾಣ್ತಾ ಇದೆ. ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಹೇಗೆ ಬಿಹಾರದಲ್ಲಿ ಚುನಾವಣೆ ಹೊಸ್ತಿಲಲ್ಲಿ ಸುಮಾರು 80 ಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರಿಗೆ 75 ಲಕ್ಷ ಮಹಿಳೆಯರಿಗೆ 10,000 ರೂಪಾಯಿ ಅಕೌಂಟಿಗೆ ಜಮೆ ಮಾಡಿದ್ದಾರೆ. ಅದು ನಿತೀಶ್ ಕುಮಾರ್ ಅವರಿಗೆ ಬಹಳ ದೊಡ್ಡದಾಗಿ ವರ್ಕೌಟ್ ಆಗಿದೆ. ಹೇಗೆ ಎಲೆಕ್ಷನನ್ನು ಸ್ವೀಪ್ ಮಾಡಿತ್ತು BJP ಮತ್ತು JDU ಮೈತ್ರಿಕೂಟ ಅನ್ನೋದನ್ನು ಬಿಹಾರದಲ್ಲಿ ನೋಡಿದ್ದೇವೆ. ಸೊ ಇದನ್ನು ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅರ್ಥಕೊಂಡಿವೆ. ಸೊ ಮಮತಾ ಬ್ಯಾನರ್ಜಿ ಅವರ ಲಕ್ಷ್ಮೀ ಭಂಡಾರ ಯೋಜನೆಗೆ ಕೌಂಟರ್ ಆಗಿ ನಾವು ಇಲ್ಲ ಹಣ ಕೊಡೋದಿಲ್ಲ, ಇದು ಈ ರೀತಿಯಂಥ ಗ್ಯಾರಂಟಿ ಯೋಜನೆಗಳನ್ನು ನಾವು ಪ್ರಕಟಿಸೋದಿಲ್ಲ ಅಂತ ಹೇಳಿದರೆ BJP ಪೊಲಿಟಿಕಲಿ ಎಕ್ಸಿಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆ ರೀತಿಯಾದಂಥ ವಾತಾವರಣ ಇದೆ. ಸೊ ಈ ಡೋಲ್ಸ ಇದನ್ನು ಹೇಗೆ ಕಡಿವಾಣ ಹಾಕೋದು ಅದು ಗೊತ್ತಿಲ್ಲ. ಅದನ್ನು ಕೋರ್ಟ್ಗಳೇ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು. ಇಲ್ಲಾಂದರೆ ಆರ್ಥಿಕ ರಾಜ್ಯದ ಅಥವಾ ರಾಷ್ಟ್ರದ ಬೊಕ್ಕಸಕ್ಕೆ ಇದು ನಷ್ಟ ಉಂಟು ಮಾಡುವಂಥ ಯೋಜನೆಗಳೇ. ಆದರೆ ಯಾರು ಆರ್ಥಿಕ ಸಂಕಟದಲ್ಲಿದ್ದಾರೆ ಅವರಿಗೆ ಅರ್ಹರಿದ್ದರೆ ಅವರಿಗೆ ಕೊಡಬೇಕು, ಆರ್ಥಿಕ ನೆರವು ಕೊಡಬೇಕು, ಧನ ಸಹಾಯವನ್ನು ಕೊಡಬೇಕು. ಯಾರು ಕೊಡಬಾರ್ದು ಅಂತ ಹೇಳೋದಿಲ್ಲ, ಅರ್ಹರಿದ್ದವರಿಗೆ ಮಾತ್ರ ಕೊಡಬೇಕು, ಎಲ್ಲರಿಗೂ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಚರ್ಚೆ ನಡೆದಿದೆ. ಅದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು. ಆದರೆ 1,500 ಮಾಸಿಕ ಹಣವನ್ನು ಪಡಿತಿರುವಂಥ ಮಹಿಳಾ ವರ್ಗದಲ್ಲೂ ಕೂಡ ಮಹಿಳೆಯರಿಗೆ ಭದ್ರತೆ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ನಿಮಗೆ 1,500 ಸಿಗ್ತಾ ಇದೆ, ನೀವು ದೀದಿಗೆ ಓಟ್ ಹಾಕ್ತೇನೆ ಅಂತ ಹೇಳಿದ್ರಿ, ಮಹಿಳೆಯರಿಗೆ ಪಶ್ಚಿಮ ಬಂಗಾಳದಲ್ಲಿ ಭದ್ರತೆ ಇದೆಯಾ ಅಂತ ಕೇಳಿದರೆ ನಹಿ ಸರ್ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ರಶ್ನೆಯೂ ಇದೆ. ನಹಿ ಸರ್ ಅಂತ ಹೇಳಿದರೆ ಆರ್ ಜಿ ಕರ್ ಹಾಸ್ಪಿಟಲ್ನಲ್ಲಾದಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಅದು ಇಡೀ ದೇಶದ ಮಹಿಳೆಯರನ್ನು ಬಡಿದೆಬ್ಬಿಸಿದಂಥ ಒಂದು ಪ್ರಕರಣ. ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಕಳೆದ 15 ವರ್ಷದಲ್ಲಿ ಅತಿ ಕೆಟ್ಟ ಹೆಸರನ್ನು ತಂದಂತಹ ಒಂದು ಪ್ರಕರಣ ಇದ್ದರೆ ಆರ್ ಜಿ ಕರ್ ಹಾಸ್ಪಿಟಲ್ನ ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಸೊ ಅವನಿಗೆ ಆ ಆರೋಪಿಗೆ ಈಗ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. CBI ಇನ್ವೆಸ್ಟಿಗೇಷನ್ ಎಲ್ಲ ಆಯಿತು. ಜೀವಾವಧಿ ಶಿಕ್ಷೆಯನ್ನು ಆಕೆ ಅಪ್ಪ ಅಮ್ಮ ಪ್ರಶ್ನೆ ಮಾಡಿದ್ದಾರೆ, ಅವನಿಗೆ ಮರಣದಂಡನೆ ಆಗಬೇಕಿತ್ತು ಅಂತ ಅನ್ನೊಂದು ಆರ್ಗ್ಯುಮೆಂಟ್ ಇದೆ. ಸೊ ಆರ್ ಜಿ ಕರ್ ಇನ್ಸಿಡೆಂಟ್ ಈ ಆಡಳಿತಾರೂಢ TMC ಸರ್ಕಾರಕ್ಕೆ ದೊಡ್ಡ ಒಂದು ಕೆಟ್ಟ ಕಪ್ಪು ಚುಕ್ಕೆಯನ್ನು ತಂದಿರೋದ್ರಿಂದ BJP ಮಹಿಳಾ ಪರ ಇದ್ದೇವೆ ಅನ್ನೋ ಒಂದು ತೋರಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಆ ಒಂದು ನರೇಟಿವನ್ನು ಟೈಟ್ ಮಾಡಲಿಕ್ಕೋಸ್ಕರ ಆರ್ ಜಿ ಕರ್ ರೇಪ್ ವಿಕ್ಟಿಮ್ ಏನಿದ್ದಾರೆ ಅವರ ತಾಯಿಗೆ ರತ್ನ ದೇಬ್ನಾಥ್ ಅಂತ ಹೇಳೋರಿಗೆ ಅವರ ಮೂಲ ನೆಲೆ ಏನಿದೆ, ಅವರ ಊರೇನಿದೆ ಅದೇ ಕ್ಷೇತ್ರ ಪಾಣಿಹಟ್ಟಿ ಅಂತೇಳಿ ದಮ್ದಮ್ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುತ್ತೆ. ಕೋಲ್ಕತ್ತಾದಿಂದ ಒಂದು 30-40 ಕಿಲೋಮೀಟರ್ ದೂರದಲ್ಲಿದೆ ದಮ್ದಮ್ ಲೋಕಸಭೆ. ಆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಪಾಣಿಹಟ್ಟಿ ವಿಧಾನಸಭಾ ಕ್ಷೇತ್ರದಿಂದ ಒಂದು ಸಿಂಬಾಲಿಕ್ ಆಗಿ ರತ್ನ ದೇಬ್ನಾಥ್ ಅವರಿಗೆ ಟಿಕೆಟ್ ನೀಡಲಾಗಿದೆ. BJPಯಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಅದು ಇಂಟ್ರೆಸ್ಟಿಂಗ್ ಇದೆ ರತ್ನ ದೇಬ್ನಾಥ್. ಯಾಕೆಂತ ಹೇಳಿದರೆ ರತ್ನ ದೇಬ್ನಾಥ್ ಮತ್ತು ಅವರ ಫ್ಯಾಮಿಲಿಗೆ ಈ ಆರ್ ಜಿ ಕರ್ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಇಡೀ ಕೋಲ್ಕತ್ತಾ ಅಥವಾ ದಮ್ದಮ್ ಲೋಕಸಭೆ ಇರೋದು ಪಶ್ಚಿಮ ಬಂಗಾಳವೇ ಸಪೋರ್ಟ್ ಮಾಡಿತ್ತು. ಪಾರ್ಟಿ ಅಥವಾ ಎಲ್ಲ ಪಕ್ಷಗಳನ್ನು ಮೀರಿ ಅವರಿಗೆ ಸಪೋರ್ಟ್ ಬಂದಿತ್ತು. ಆದರೆ ಯಾವಾಗ ಇವರು BJP ಕ್ಯಾಂಡಿಡೇಟ್ ಆದರೂ ಆವಾಗ CPI ಮತ್ತು ಕಾಂಗ್ರೆಸ್ ಮತ್ತು TMCಯ ಬೆಂಬಲಿಗರು ಅವರಿಂದ ದೂರ ಸರಿದ್ರು. ಯಾಕೆ ಹೇಳಿದರೆ ಇದು ಪೊಲಿಟಿಸೈಸ್ ಆಗಿದೆ ಅಂತೇಳಿ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹಾಗಂತೇಳಿ ರತ್ನ ದೇಬ್ನಾಥ್ ವಿರುದ್ಧ ಯಾವುದೇ ರೀತಿಯಾದಂಥ ಆರೋಪಗಳನ್ನು ಅಥವಾ ಇವರು BJP ಕ್ಯಾಂಡಿಡೇಟ್ ಅಂತೇಳಿ ಅವ್ರನ್ನ ವೈಯಕ್ತಿಕವಾಗಿ ಗುರಿ ಮಾಡ್ತಾ ಇಲ್ಲ. ನಾವು ಮಹಿಳೆಯರ ಜೊತೆಗಿದ್ದೇವೆ, ರತ್ನ ದೇಬ್ನಾಥ್ ಅವರ ಹೋರಾಟಕ್ಕೆ ನಾವು ಕೂಡ ದನಿಗೂಡಿಸಿದ್ದೇವೆ, ಹೋರಾಟ ಮಾಡಿದ್ದೇವೆ ಅನ್ನೋದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬಟ್ ರತ್ನ ದೇಬ್ನಾಥ್ ಅವರಿಗೆ ಗ್ರೌಂಡಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಹೋರಾಟದ ಜೊತೆ ನಾವಿದ್ದೇವೆ ಅಂತ ಜನ ಹೇಳ್ತಾ ಇದ್ದಾರೆ.
ಹಾಗಂತ TMC ಮತ್ತು ಲೆಫ್ಟ್ನವರು ಇದರ ಪೊಲಿಟಿಕ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಸಪೋರ್ಟರ್ಸ್. ಅವರು ಯಾರಿಗೆ ವೋಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಇದು ಹೇಗೆ ವರ್ಕೌಟ್ ಆಗುತ್ತೆ, ಅಲ್ಲಿ ರತ್ನ ದೇಬ್ನಾಥ್ ಗೆಲ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಸಿಂಬಾಲಿಕ್ಕಾಗಿ BJP ಅವ್ರನ್ನ ಮುಂದಿಟ್ಕೊಂಡು ಮಹಿಳೆಯರ ಜೊತೆಗೆ ಮಹಿಳಾ ಭದ್ರತಾ ವಿಷಯದಲ್ಲಿ ನಾವಿದ್ದೇವೆ, ಮಹಿಳೆಯರಿಗೆ, ರಾಜ್ಯದ ಮಹಿಳೆಯರಿಗೆ ಭದ್ರತೆ ಕೊಡಲಿಕ್ಕೆ, ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಆಡಳಿತಾರೂಢ TMC ಸರ್ಕಾರ ವಿಫಲವಾಗಿದೆ ಅನ್ನೋ ಒಂದು ನರೇಟಿವನ್ನು ಬಹಳ ದೊಡ್ಡದಾಗಿ BJP ಮಾಡಿದೆ. ಮೈಕ್ರೋ ಮ್ಯಾನೇಜ್ಮೆಂಟನ್ನು ಬಹಳ ಚೆನ್ನಾಗಿ ಮಾಡಿದೆ BJP ಚುನಾವಣೆಯಲ್ಲಿ. 2021 ಮಾಡಿದ ಎಲ್ಲ ತಪ್ಪುಗಳನ್ನು ಸರಿ ಮಾಡಿಕೊಂಡು ಈ ಸರಿ ಎಲೆಕ್ಷನನ್ನು ಫೈಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಭದ್ರತೆ ವಿಷಯದ, ಮಹಿಳೆಯರ ಭದ್ರತೆ ವಿಷಯದಲ್ಲಿ ಅದು ನೆಗೆಟಿವ್ ಫ್ಯಾಕ್ಟರ್ ಮಮತಾ ಬ್ಯಾನರ್ಜಿ ಅವರಿಗೆ ಪ್ಲಸ್ ಆಗಿರೋದು ಲಕ್ಷ್ಮೀ ಭಂಡಾರ್, ಕನ್ಯಾಶ್ರೀ, ರೂಪಶ್ರೀ. ಕನ್ಯಾಶ್ರೀ ಅಂತ ಹೇಳಿದರೆ ಮದುವೆ ಸಂದರ್ಭದಲ್ಲಿ ಮದುವೆ ಆಗುವಂಥ ಬಡ ಯುವತಿಗೆ 25,000 ರೂಪಾಯಿ ನೆರವನ್ನು ಸರ್ಕಾರ ನೀಡ್ತಾ ಇದೆ. ರೂಪಶ್ರೀ ಅಂತ ಹೇಳಿದರೆ ಉನ್ನತ ಶಿಕ್ಷಣ ಮಾಡುವಂಥ ವಿದ್ಯಾರ್ಥಿನಿಗೆ 10,000 ನೆರವು ನೀಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಸೊ ಅದು ಪ್ಲಸ್ ಪಾಯಿಂಟ್ ಆಗುವಂಥ ಮಮತಾ ಬ್ಯಾನರ್ಜಿ ಪ್ಲಸ್. ಇನ್ನೊಂದು ಮಮತಾ ಬ್ಯಾನರ್ಜಿ ಅವರಿಗೆ ಪ್ಲಸ್ ಅಂತ ಹೇಳಿದರೆ ಅವರ ಯೋಜನೆ ಒಂದು ಬಂಗಾಳಿ ಅಸ್ಮಿತೆ. ತಾನು ಬಂಗಾಳಿ ಅಸ್ಮಿತೆಯ ಪ್ರತಿನಿಧಿ ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಳ್ತಾ ಇದ್ದಾರೆ. BJP ಹೊರಗಿನಿಂದ ಬಂದಂಥ ಪಾರ್ಟಿ, ಇದು ಹಿಂದಿ ಬೆಲ್ಟ್ನಲ್ಲಿರುವಂಥ ಪಾರ್ಟಿ, ಇಲ್ಲಿ ಹಿಂದಿ ಹೇರಿಕೆಯನ್ನು ಮಾಡುವಂಥ ಕೆಲಸವನ್ನು BJP ಮಾಡ್ತಾಯಿದೆ. ಹಾಗಾಗಿ ಅವರನ್ನು ಆ ರೀತಿಯ ನರೇಟಿವನ್ನು ಮಮತಾ ಬ್ಯಾನರ್ಜಿ ಮತ್ತು TMC ಸೆಟ್ ಮಾಡ್ತಾ ಇದೆ. ಬಂಗಾಳಿ ವಿರೋಧಿಗಳು ಬಂಗಾಳಕ್ಕೆ ನುಸುಳ್ತಾ ಇದ್ದಾರೆ ಅಂಥೇಳಿ, ಬಂಗಾಳಿಯ ಭಾಷೆಯ ಗುರುತಿಲ್ಲದಂಥ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂಥೇಳಿ ಆ ನರೇಟಿವನ್ನು ಅದು BJPಗೆ ಸರಿಯಾಗಿ ಕೌಂಟರ್ ಮಾಡಲಿಕ್ಕೆ ಆಗ್ತಿಲ್ಲ. ಅದೇ ಕಾರಣಕ್ಕೆ ಅಮಿತ್ ಶಾ 2-3 ಸರಿಯಾಯಿತು ಒತ್ತಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಬಂಗಾಳಕ್ಕೆ ಬಂಗಾಳಿ ಭಾಷೆ ಮಾತನಾಡುವಂಥ ವ್ಯಕ್ತಿಯೇ ಮುಖ್ಯಮಂತ್ರಿ ಆಗಲಿಕ್ಕಿದ್ದಾರೆ, ಈ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ಅಥವಾ ಅಭಿಪ್ರಾಯವನ್ನು ಪತ್ರಿಕಾಗೋಷ್ಠಿಯಲ್ಲಿ ಅವರು ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ನಾವು ಮೂಲೆ ಗುಂಪಾಗಬೇಡ, ಈ ಬಂಗಾಳಿ ಅಸ್ಮಿತೆ ವಿಷಯದಲ್ಲಿ ನಾವು ಮೂಲೆ ಗುಂಪಾಗಬಾರ್ದು. ಯಾಕೆಂದರೆ ಎಲೆಕ್ಷನಲ್ಲಿ BJP ಫೇಸ್ ಆಗಿರೋದೇ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. ನಂದಿಗ್ರಾಮದ MLA ಸುವೇಂದು ಅಧಿಕಾರಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾರೆ, ಆದರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ BJP ಹೇಳ್ತಾ ಇಲ್ಲ, ಇನ್ನೂ ಕೂಡ ಇದು ಮಾಡ್ತಾಯಿಲ್ಲ. ಯಾಕೆಳಿದರೆ ಒರಿಜಿನಲ್ BJP ಅವರಿಗೆ ಹೊರಗಿನಿಂದ ಅಂತ ವ್ಯಕ್ತಿ ಬಂದ, ಅಂದರೆ ಅವರು TMCಯಿಂದ ಬಂದವರು. 2020ರಲ್ಲಿ TMCಯಿಂದ ಬಂದು ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿ ಈಗ ಪುನಃ ನಂದಿಗ್ರಾಮದಲ್ಲಿ ಸ್ಪರ್ಧೆ ಮಾಡಿ ಭವಾನಿಪುರದಲ್ಲಿ ಕೂಡ 2ನೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭವಾನಿಪುರದಲ್ಲಿ ನಾನು ಮಮತಾ ಬ್ಯಾನರ್ಜಿಯನ್ನು ಸೋಲಿಸ್ತೇನೆ ಅಂತೇಳಿ ಭವಾನಿಪುರದಿಂದ ಅವರಿಗೆ ಟಿಕೆಟ್ ಕೊಡಲಾಗಿದೆ, ಸುವೇಂದು ಅಧಿಕಾರಿ. ಅಲ್ಲೂ ಕೂಡ ಫೈಟ್ ಇದೆ ಭವಾನಿಪುರದಲ್ಲಿ. ಸೊ ಹೀಗಿರಬೇಕಾದ್ರೆ ಸಹಜವಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿರುತ್ತೆ. ಆದರೆ BJP ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ತಾ ಇದೆ ಅನ್ನೋದು ಮೆಸೇಜನ್ನು ಕೊಡ್ತಾ ಇದೆ. ಸೊ ಈ ರೀತಿಯಾಗಿ ಪೊಲಿಟಿಕಲ್ ಪಿಕ್ಚರ್ ಇದೆ ಈಗ ಬಂಗಾಳದಲ್ಲಿ. ಸರ್, ಅಮಿತ್ ಶಾ ರಣತಂತ್ರಗಾರ, ರಾಷ್ಟ್ರೀಯ ಬಿಜೆಪಿ ಚಾಣಕ್ಯ. ಅದರ ಚುನಾವಣೆಯಲ್ಲಿ ತಾವು ಕೂಡ ಅವರ ಸಮಾವೇಶದಲ್ಲಿ, ಅನೇಕ ಸಮಾವೇಶದಲ್ಲಿ ಭಾಗಿಯಾಗಿದ್ದರೆ ಅಲ್ಲಿನ ಭಾಷಣದ ಪರಿ ಹೇಗಿತ್ತು, ಅಮಿತ್ ಶಾ ಅವರ ಸ್ಟ್ರಾಟಜಿ ಏನು, ಮೊಕ್ಕ ಮೂಡಿಬಿಟ್ಟಿದ್ರು ಬಂಗಾಳ ಚುನಾವಣೆ ಗೆದ್ದೇ ತೀರ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ. ಸರ್ ನೋಡಿ, ಅಮಿತ್ ಶಾ 2021 ಚುನಾವಣೆಯಲ್ಲಿ ಕೂಡ ದೋಸೌ ಪಾರು ಅನ್ನೊಂದು ಘೋಷಣೆ ಮಾಡಿದ್ರು. ದೋಸೌ ಪಾರು ಆಗಲಿಲ್ಲ. ಅದು ಅವರ ಕ್ರೆಡಿಬಿಲಿಟಿಗೆ ಸ್ವಲ್ಪ ಡೆಂಟ್ ಮಾಡಿತ್ತು. 77 ಸೀಟ್ಗಳಿಗೆ ಅಷ್ಟೇ ಸೀಮಿತ ಆಗಿದ್ದು. ಬಟ್ ಈ ಸೆಲೆಕ್ಷನಲ್ಲಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಬಹಳ ಕಾನ್ಫಿಡೆಂಟ್ ಆಗಿರೋದ್ರನ್ನು ನಾವು ಅವರ ಎಲೆಕ್ಷನ್ ಸ್ಪೀಚ್ಗಳಲ್ಲಿ ನೋಡ್ಬೋದು. ಮೇ 4ರ ನಂತರ ನಾನು ಪ್ರಮಾಣ ವಚನಕ್ಕೆ ಬರ್ತೇನೆ ಅಂತ ಪ್ರಧಾನಮಂತ್ರಿ ಮೋದಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಮಿತ್ ಶಾ ಅವರಂತೂ 170 ಆಸುವಾಸು ಬರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. 170 ಬರ್ತವೆ ಅಂತಲ್ಲ, ಬಟ್ BJPಯ ಆಂತರಿಕ ಸಮೀಕ್ಷೆ ಪ್ರಕಾರ, ಸಟ್ಟ ಬಜಾರ್ ಹೇಳೋ ಪ್ರಕಾರ 140 ಆಸುಪಾಸು BJP ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 50-50 ಫೈಟ್ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ, ರಾಜಕೀಯ ಪಂಡಿತರು ಕೂಡ ಹೇಳ್ತಾರೆ. ಕೆಲವರು BJP ಕಷ್ಟ, TMC ಇರುತ್ತೆ, 100 ದಾಟ್ಬೋದು, 110ಕ್ಕೆ ಮ್ಯಾಕ್ಸಿಮಮ್ ಬಂದರೆ 110 ಆಸ್ಪಾಸ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. BJP ಕಾನ್ಫಿಡೆನ್ಸ್ ನೋಡಿದರೆ ಅಮಿತ್ ಶಾ ಅಂತೂ ಬಹಳ ಕಾನ್ಫಿಡೆನ್ಸಲ್ಲಿದ್ದಾರೆ. ಬಹಳ ಜನರಿಗೆ ಕನೆಕ್ಟ್ ಆಗುವಂಥ ಕೆಲಸವನ್ನು BJP ಈ ಚುನಾವಣೆಯಲ್ಲಿ ಮಾಡಿದೆ. ಮೈಕ್ರೋ ಮ್ಯಾನೇಜ್ಮೆಂಟ್, ಗ್ರೌಂಡ್ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮನೆಗೆ ಹೋಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಇಷ್ಟೊಂದು ಫಿಯರ್ಸ್ ಬ್ಯಾಟ್ಲನ್ನು ಎದುರಿಸಿ ಇರಲಿಲ್ಲ. 2021 ಬೈ ಎಲೆಕ್ಷನನ್ನು ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಕಂಟೆಸ್ಟ್ ಮಾಡಿದ್ರು. ಸುಮಾರು 60,000 ವೋಟಲ್ಲಿ BJP ಕ್ಯಾಂಡಿಡೇಟ್ ವಿರುದ್ಧ ಗೆದ್ದಿದ್ರು. 65,000 ವೋಟ್ಗಳ ಅಂತರದಿಂದ. ಬಟ್ ಈ ಚುನಾವಣೆಯಲ್ಲಿ ಆ ರೀತಿಯ ವಾತಾವರಣ ಇಲ್ಲ. SIR ಆಗೋ ಮುನ್ನ ಅಲ್ಲಿ 2,55,000 ಮತದಾರರಿದ್ದರು. ಈಗ SIR ಆದ ನಂತರ 1,90,000ಕ್ಕೆ ಏನದು ಲಿಮಿಟ್ ಆಗಿದೆ. ಸೊ ಹೀಗಿರ್ಬೇಕಾದ್ರೆ ಅಲ್ಲಿ 65,000 ಬಂಗಾಳಿಗಳಿದ್ದಾರೆ, 49,000 ನಾನ್ ಬಂಗಾಳೀಸ್, ಹಿಂದಿ ಮಾತಾಡೋರಿದ್ದಾರೆ. ಹಿಂದಿ ಮಾತಾಡೋರು ಬಹುತೇಕ ಮಂದಿ BJPಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳುವ.
ಆಗ ಅಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದು ಬಂಗಾಳಿ ವೋಟರ್ಸು. ಸಮಥಿಂಗ್ ಅರೌಂಡ್ 30,000 to 35,000 ಮುಸ್ಲಿಮ್ಸ್ ಇದ್ದಾರೆ. ಮುಸ್ಲಿಮ್ಸ್ರದ್ದು ಓಟು ಒಂದು ಕಡೆ ವಾಲುತ್ತೆ ಅಂತ ಅಂದ್ಕೊಂಡ್ರು. ಬಂಗಾಳಿ ವೋಟರ್ಸ್ ಯಾವ ಕಡೆ ವಾಲ್ತಾರೆ ಹೇಳೋದು ಬಹುಶಃ ಅಲ್ಲಿ ಭವಾನಿಪುರದಲ್ಲಿ ಡಿಸೈಡ್ ಆಗುವಂಥ ಚಾನ್ಸಸ್ ಇದೆ. ಕೋಲ್ಕತ್ತಾ ಒಂದು ಸಿಟಿ ಆಗಿರೋದ್ರಿಂದ ಆರ್ಜಿಕರ್ ಇನ್ಸಿಡೆಂಟ್ ಬಹಳ ಇಂಪ್ಯಾಕ್ಟ್ ಆಗಿದೆ ಅಲ್ಲಿ. ಕೋಲ್ಕತ್ತಾದಲ್ಲಿ ಬಹಳ ದೊಡ್ಡ ಹೋರಾಟಗಳು ನಡೆದಿದೆ ಸರ್ಕಾರದ ವಿರುದ್ಧದಲ್ಲಿ. ಸೊ ಆರ್ಜಿಕರ್ ಇನ್ಸಿಡೆಂಟ್ನಿಂದಾಗಿ ಬಂಗಾಳಿ ವೋಟರ್ಗಳು BJP ಕಡೆ ಶಿಫ್ಟ್ ಆಗ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಭವಾನಿಪುರ ಗೆಲ್ತೇವೆ ಅಂಥೇಳಿ ಸುವೇಂದು ಅಧಿಕಾರಿ ಈಗ ಕ್ಯಾಂಪೇನಿಗೆ ಹೋದಂಥ ತೇಜಸ್ವಿ ಸೂರ್ಯ ಅವರು ಕೂಡ ಟ್ವೀಟ್ ಎಲ್ಲ ಮಾಡಿದ್ದಾರೆ. ಅಮಿತ್ ಶಾ ಕೂಡ ಸ್ಪೀಚಲ್ಲಿ ಭವಾನಿಪುರ ನಾವು ಗೆಲ್ತೇವೆ ಅಂತೇಳಿ. ಭವಾನಿಪುರ ಗೆಲ್ಲೋದು ಅಷ್ಟು ಸುಲಭ ಅಲ್ಲ, ಅದು ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆ. ಬಂಗಾಳಿಗಳು ಅಷ್ಟು ಸುಲಭದಲ್ಲಿ ತಮ್ಮ ರಾಜ್ಯದ ಮಹಿಳಾ ನಾಯಕನ ಬಿಟ್ಟುಕೊಡೋ ಚಾನ್ಸಸ್ ಕಡಿಮೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶ ಏನು ಬೇಕಾದ್ರೂ ಮಾಡ್ಬೋದು. ಕಡಿಮೆ ಅಂತರದಲ್ಲೂ ಮಮತಾ ಬ್ಯಾನರ್ಜಿ ಅವ್ರು ಗೆಲ್ಬೋದು. ಅಥವಾ ನಂದಿಗ್ರಾಮದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಿದ ರೀತಿಯಲ್ಲಿ 2026ರಲ್ಲಿ ಸುವೇಂದು ಅಧಿಕಾರಿ ಮತ್ತು ಮಮತಾ ಬ್ಯಾನರ್ಜಿಯನ್ನು ಭವಾನಿಪುರದಲ್ಲಿ ಸೋಲಿಸ್ತಾರಾ ಅನ್ನೋದು ನಾವು ಕಾದು ನೋಡಬೇಕು. ನಾನು ಭವಾನಿಪುರ ಕ್ಷೇತ್ರವನ್ನು ಗೆದ್ದರೆ ಭವಾನಿಪುರದ MLA ಆಗ್ತೇನೆ ಅಂತೇಳಿ ಸುವೇಂದು ಅಧಿಕಾರಿ ಪ್ರಚಾರ ಮಾಡಿದ್ದಾರೆ. ಅಂದರೆ ನಂದಿಗ್ರಾಮ ಬಿಟ್ಕೊಡ್ತೇನೆ, ಭವಾನಿಪುರದ MLA ಆಗ್ತೇನೆ ಅಂತ ಹೇಳಿದರೆ ಒಂದು ಇಮೋಷ್ನಲಿ ರೀಚ್ ಆಗುವಂಥ ಒಂದು ಸ್ಟ್ರಾಟಜಿ. ಸೊ ನೋಡಬೇಕು ವೋಟರ್ಸ್ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತೇಳಿ. ಸೊ ಈ ರೀತಿಯಾಗಿ ಸ್ಟ್ರಾಟಜಿ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ. ನಾರ್ತ್ ಬೆಂಗಾಲ್ BJP 152 ಕ್ಷೇತ್ರಗಳಲ್ಲಿ 100 ದಾಟ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ BJP ಅವರು. ನಾವು 100 ಸೀಟನ್ನು ದಾಟ್ತೇವೆ ಅಂತೇಳಿ. 80-90 ಸೀಟ್ ಬಂದರೂ ಬರ್ಬೋದು. ಬಟ್ ಉತ್ತರ ಬಂಗಾಳದ ಕ್ಷೇತ್ರ ದಕ್ಷಿಣ ಬಂಗಾಳ ಅಂದರೆ ಉತ್ತರ 24 ಪರಗಣ ಮತ್ತು ದಕ್ಷಿಣ 24 ಪರಗಣ ಸೇರಿದಂತೆ ವಿವಿಧ ಜಿಲ್ಲೆಗಳನ್ನು ಹೊಂದಿದಂತಹ ದಕ್ಷಿಣ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 142 ಕ್ಷೇತ್ರಗಳಿದೆ. ಅದರಲ್ಲಿ ಕಳೆದ ಬಾರಿ BJP ಗೆದ್ದದ್ದು 29 ಸೀಟ್ಗಳನ್ನು ಮಾತ್ರ. TMC ಉಳಿದ ಸೀಟ್ಗಳನ್ನು ಬಹುತೇಕವನ್ನು ಗೆದ್ಕೊಂಡಿತ್ತು. 120 ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು. ಸೊ ಹೀಗಾಗಿ ಇದು ಟಫ್ ಸೀಟ್ಗಳು ಈ ದಕ್ಷಿಣ ಬಂಗಾಳ ಅಂತ ಹೇಳೋದು. ಈ ದಕ್ಷಿಣ ಬಂಗಾಳವನ್ನು BJP ಬೇಯಿಸಿದರೆ ಅವ್ರು ಚುನಾವಣೆ ಗೆಲ್ತಾರೆ. ಇಲ್ಲ ಕಳೆದ ಫಲಿತಾಂಶದ ರೀತಿಯಲ್ಲೇ ಬಂದರೆ BJP ಸರ್ಕಾರ ಮಾಡೋದು ಕಷ್ಟ ಆಗುತ್ತೆ. ಸೊ ಇಲ್ಲಿ BJP ಈ ಸರಿ ಸ್ಟ್ರಾಂಗ್ ವರ್ಕೌಟ್ ಮಾಡಿದೆ. ಸೊ ಜನರು ಯಾವ ರೀತಿ ಮನಸ್ಸು ಮಾಡಿದ್ದಾರೆ, ಇಲ್ಲ ನಮಗೆ ಸ್ಥಳೀಯ ಒಂದು ಗುರುತಿರುವಂತಹ ಪಕ್ಷವೇ ಬೇಕು ಅಂತ ಹೇಳಿದ್ರೆ TMCಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಒಂಥರ ಕಷ್ಟನೂ ಇದೆ ಸರ್. BJP ಕಷ್ಟ ಇದೆ. BJP 50-50 ಫೈಟ್ ಇದೆ. ಇದು ಬಹಳ ಗೇಜ್ ಮಾಡಲಿಕ್ಕೆ ಬಹಳ ಕಷ್ಟ. ನಾನು ಯಾಕೆ ಕಷ್ಟ ಅಂತ ಹೇಳೋದಕ್ಕೆ ಹೇಳಿದರೆ, ಜನ ಓಪನ್ ಅಪ್ ಆಗ್ತಿಲ್ಲ. ನೀವು 10 ಜನರಲ್ಲಿ 2 ಜನ ಅಷ್ಟೇ ಮಾತಾಡ್ತಾರೆ. ದೀದಿ ಥಾಕ್ಬೇ ಯಾ ಬಂಗಾಳದಲ್ಲಿ ಕೇಳಿದಾಗೆ ಚುನಾವ್ ಮೇ ದೀದಿ ಥಾಕ್ಬೇ ಯಾ ಪರಿವರ್ತನೆ ಹೋಬೆ ಅಂತ ಕೇಳಿದೆ. ಅಂದರೆ ದೀದಿ ಉಳ್ಕೊಳ್ತಾರಾ ಇಲ್ಲ ಪರಿವರ್ತನೆ ಆಗುತ್ತಾ ಅಂತ ಕೇಳಿದರೆ ಜನ ಜೋ ಹೋಗ ದೇಕೆಂಗೆ ಅಂತಲೇ ಹೇಳ್ತಾರೆ ಬಿಟ್ಟರೆ ಸ್ಪಷ್ಟವಾಗಿ ಹೇಳೋದಿಲ್ಲ ಜನ. ದೀದಿ ಮೋದಿದು ವಾಕ್ಸಮರ ಹಿಂದಿಂದಲೂ ಕೂಡ ಇದೆ. ಬಂಗಾಳ ಗೆಲ್ಬೇಕಂತ ಇವ್ರು ಬಿದ್ರೆ ಈ ಕೇಂದ್ರ ಸರ್ಕಾರದ ಏನೇ ನೀತಿ ನಿಲುವುಗಳನ್ನ ಯಾವಾಗಲೂ ಕೂಡ ಯಾವುದೇ ಒಂದು ರಾಜ್ಯ ವಿರೋಧಿಸಿದ್ರು ಬಂಗಾಳ ತನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ವಿರೋಧಿಸುತ್ತೆ. ಹಾಗಾಗಿ ಬಂಗಾಳ ಗೆದ್ದು ದೀದಿಗೆ ಸಡ್ಡು ಹೊಡಿಬೇಕಂತ BJP. ಕಿಸಾನ್ ಸಮ್ಮಾನ್ ಯೋಜನೆ ಬಂಗಾಳದಲ್ಲಿ ಜಾರಿಯಾಗಿಲ್ಲ. 2022ರಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಅದು 2022ರಿಂದ ಅಲ್ಲಿ ಸರಿಯಾಗಿ ಮುಂದುವರೆದಿಲ್ಲ. ಅದೇನೋ ಅಲ್ಲಿ ಲಫಡ ಆಯಿತು ಅಂತೇಳಿ ಕೇಂದ್ರ ಸರ್ಕಾರ ಸ್ಥಳೀಯ ಸರ್ಕಾರದವರು ಮತ್ತು ಅದಕ್ಕೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಯೋಜನೆಗೆ ಫಂಡ್ ರಿಲೀಸ್ ಮಾಡ್ತಾ ಇಲ್ಲ. ಸೊ ಅದು ಪ್ರಾಬ್ಲಮ್ ಇದೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳನ್ನು ಅವರು ಪೂರ್ತಿಯಾಗಿ ಒಪ್ಕೊಳ್ಳೋದಿಲ್ಲ. ಸೊ ಅದೊಂದು ಪೊಲಿಟಿಕಲ್ ಫೈಟ್. ಹಾಗಂತೇಳಿ ದೀದಿಯ ಕೈ ಹಿಡಿದಿದ್ದಾರೆ ಜನ. 2024ರ ಲೋಕಸಭೆಯಲ್ಲಿ ನೋಡಿ, 2019ರ ಲೋಕಸಭೆಯಲ್ಲಿ 48 ಸೀಟ್ಗಳಲ್ಲಿ 42 ಸೀಟ್ಗಳಲ್ಲಿ 18 ಗೆದ್ದ BJP 24ರ ಲೋಕಸಭೆ ಚುನಾವಣೆಯಲ್ಲಿ 12 ಸೀಟ್ಗಳಿಗೆ ಲಿಮಿಟ್ ಆಯಿತು. ಸೊ ಇದಿದೆ. ಸೊ ಹಾಗಿರಬೇಕಾದ್ರೆ 26ರ ಚಿತ್ರಣ ಬದಲಾಗ್ತಾ ಇದೆ. ಸೊ ನೋಡಬೇಕು ಯಾವ ರೀತಿ ಇದು ಅಂತ. ಫೈಟ್ ದೀದಿ ಮತ್ತು ಮೋದಿ ಫೈಟ್ ಜೋರಾಗಿ ಇರ್ತದೆ. ಬಟ್ ಮಮತಾ ಬ್ಯಾನರ್ಜಿಯನ್ನು ಕಳೆದ ಚುನಾವಣೆಯಲ್ಲಿ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿದಾಗೆ BJP ಈ ಸರಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಸರ್ಕಾರ ಅರಾಜಕ ವಾತಾವರಣ ಸೃಷ್ಟಿ ಮಾಡಿದೆ, ವೈಲೆನ್ಸ್ ಇದೆ, ಜನರಿಗೆ ಬೆದರಿಕೆ ಹಾಕೋದು, ಈ ರೀತಿ ಆಮಿಷ ಒಡ್ಡೋದು, ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೆ. ನಿಮಗೆ ನಾವು ನೈಜ ಸ್ವಾತಂತ್ರ್ಯ ಕೊಡ್ತೇವೆ ಅಂಥೇಳಿ BJPಯವರು ಪ್ರತಿಪಾದನೆ ಅಥವಾ ಆರ್ಗ್ಯುಮೆಂಟನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ಅದು ಹೇಗೆ ಅಲ್ಟಿಮೇಟಾಗಿ ಇದಾಗ್ತದೆ ಅಂತೆ. ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ.
ಆದರೆ ವೋಟ್ ಪರ್ಸೆಂಟೇಜ್ ಜಾಸ್ತಿ ಯಾಕೆ ಆಗಿದೆ ಅನ್ನೋದಕ್ಕೂ ನಾನು ರೀಸನ್ ಕೊಟ್ಟೆ. ಅದರ ಅರ್ಥ ಆ್ಯಂಟಿ ಇನ್ಕಂಬೆನ್ಸಿ ಅಂತಲಲ್ಲ, ಬಟ್ ಅದು ಪರಿವರ್ತನೆಗೆ ಮತ ಅಥವಾ ಟಿ ಎಮ್ ಸಿಯನ್ನೇ ಬೆಂಬಲಿಸುವ ಮತ. ಯಾಕೆ ಹೇಳಿದರೆ ಹಿಂದೆ ವೋಟಿಂಗ್ ಪರ್ಸೆಂಟೇಜ್ ಬಿಹಾರದಲ್ಲೂ ಸ್ವಲ್ಪ ಜಾಸ್ತಿ ಆಯಿತು, ಅದು ಆ್ಯಂಟಿ ಇನ್ಕಂಬೆನ್ಸಿ ಇರಲಿಲ್ಲ. BJP ಮತ್ತು JDU ಸ್ವೀಪ್ ಮಾಡ್ತು ಎಲೆಕ್ಷನನ್ನು, TMC ಕೂಡ ಚುನಾವಣೆಯನ್ನು ಗೆಲ್ಬೋದು, ಹೇಳೋಕ್ಕಾಗಲ್ಲ ಅದನ್ನು. ಸೊ ಹಾಗಾಗಿ 50-50 ಇದೆ. ಈ ಮತದಾರನ ಮನಸ್ಸು ಏನಿದೆ ಅಂತ ಗೇಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಓಪನ್ ಅಪ್ ಆಗ್ತಾಯಿಲ್ಲ. ಇಬ್ಬರು ಚೆನ್ನಾಗಿದೆ ಅಂತ ಕೆಲವರು ಹೇಳ್ತಾರೆ. ಯಾಕೆ ಹೆದರಿಕೆ ಅಂತ ಹೇಳಿದರೆ, ಜನರಿಗೆ ಓಪನ್ ಅಪ್ ಆಗಲಿಕ್ಕೆ ಭಯ ಯಾಕೆ ಅಂತ ಹೇಳಿದರೆ, ನಮ್ಮನ್ನು ಪೊಲಿಟಿಕಲ್ ಪಾರ್ಟೀಸ್ ಟಾರ್ಗೆಟ್ ಮಾಡಿದರೆ ಅಂತೇಳಿ. ಟಿ ವಿಯಲ್ಲಿ ಬರುತ್ತೆ, ಮಾತಾಡಿದರೆ, ಪೇಪರ್ ಬರುತ್ತೆ. ಎಲ್ಲಿ ನಾನು ಕರ್ನಾಟಕದಿಂದ ಬಂದಿದ್ದೇನೆ, ಕರ್ನಾಟಕದ ಪತ್ರಿಕೆಯಲ್ಲಿ ಬರ್ತದೆ, ಮಾತಾಡಿ ಅಂತ ಹೇಳಿದರೆ ಹೆಸರು ಹೇಳಲಿಕ್ಕೆ ಹೇಳಿ, ನಮ್ಮ ಹೆಸರು ಹಾಕಬೇಡಿ ಅಂತ, ನಮ್ಮ ಹೆಸರು ಹಾಕಬೇಡಿ, ವಿಷಯ ತಗೊಳ್ಳಿ ಸಾಕು ಅಂತ. ಫೋಟೋ ತೆಗಿಲಿಕ್ಕೂ ಅನೇಕರು ಒಪ್ಪಲಿಲ್ಲ. ಫೋಟೋ ತೆಗಿ, ಹೌದು, ಫ್ಯಾಮಿಲಿ ಮಹಿಳೆಯರು ಯಾರು ಫೋಟೋ ದಯವಿಟ್ಟು ತೆಗಿಬೇಡಿ, ಪ್ರಿಂಟ್ ಮಾಡಬೇಡಿ ಅಂತ ವಿಷಯ ಮಾತಾಡ್ತಾರೆ. ತುಂಬ ವಿಶ್ವಾಸಕ್ಕೆ ತೆಗೆದುಕೊಂಡ ಮೇಲೆ ಅವರು ಸ್ವಲ್ಪ ಮಾತಾಡ್ತಾರೆ. ಪರಿವರ್ತನೆ ಆಗಬೇಕು ಅಂತ ಹೇಳಲಿಕ್ಕೆ ತುಂಬ ಹೆದರ್ತಾರೆ. ಯಾರು ಮೌನವಾಗಿದ್ದಾರೆ ಬಹುಶಃ ಅವರು ಪರಿವರ್ತನೆಗೆ ಮತ ಹಾಕುವಂಥ ಚಾನ್ಸ್ ಇದ್ದಾರೆ. ಯಾರು ಓಪನ್ ಅಪ್ ಆಗಿ TMCಯನ್ನು ಸಪೋರ್ಟ್ ಮಾಡ್ತಾರೆ ಅವರು TMCಗೆ ಹಾಕ್ತಾರೆ. ಓಪನ್ ಅಪ್ ಆಗಿ ಯಾರು ಧೈರ್ಯದ ಮಾತಾಡ್ತಾರೆ ಅವರು ಬಹುಶಃ TMCಗೆ ಮತ ಹಾಕ್ತಾರೆ. ಮೌನದಿಂದ ಇರುವವರು ಬಹುಶಃ BJPಗೆ ಓಟ್ ಹಾಕುವಂಥ ಚಾನ್ಸ್ ಇದೆ. ಆ ರೀತಿ ಅಥವಾ ಬೇರೆ ಪಕ್ಷಗಳನ್ನು ಆಯ್ಕೆ ಮಾಡುವಂಥ ಚಾನ್ಸ್ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ರಾಜಕೀಯ ದೌರ್ಜನ್ಯ ಇರ್ಬೋದು, ಹಿಂಸಾಚಾರ ನಡೆದಿದೆ. ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ದೇಶದಲ್ಲಿ ಸಂವಿಧಾನದ ಹತ್ಯೆ ಆಗ್ತಿದೆ, ಕಗ್ಗೊಲೆ ಆಗ್ತಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳ್ಬೋದು. ಆದರೆ ಬಂಗಾಳದ ಬಗ್ಗೆ ಯಾವ ಪಕ್ಷಗಳು ಮಾತಾಡೋದಿಲ್ಲ, BJP ಮಾತ್ರ ಮಾತಾಡಿದ್ದು. ವಿಪಕ್ಷಗಳು ಬಂಗಾಳದ ಬಗ್ಗೆಯೂ ಮಾತಾಡಬೇಕು ಅಂತ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನ್ಯಾಯಸಮ್ಮತವಾದಂಥ ಮುಕ್ತ ಪಾರದರ್ಶಕ ಚುನಾವಣೆ ಆಗಬೇಕು ಅಂತಿದ್ರೆ ಬಂಗಾಳದಲ್ಲಿ ಆಗಿರುವಂಥ ಹಿಂಸಾಚಾರಗಳ ಬಗ್ಗೆಯೂ ಕೂಡ ಮಾತಾಡಬೇಕು. BJP ಮಾತಾಡಿದೆ ಅಂತೇಳಿ BJPಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿಲ್ಲ, ಬಟ್ BJPಯಲ್ಲಿ ಫೈಟ್ ಮಾಡಿದ್ದೀವಿ ಸರ್ ಎಲೆಕ್ಷನನ್ನು. ರಾಜಕೀಯ ಹಿಂಸಾಚಾರ ಅಂತ ಹೇಳೋದು ಪೊಲಿಟಿಕಲ್ ಇಶ್ಯೂ ಆಗಿದೆ. ಜನ ಹಿಂಸಾಚಾರದ ಬಗ್ಗೆ ಮಾತಾಡಿದ್ದಾರೆ, ಕ್ರೈಮ್ ಇನ್ಸಿಡೆಂಟ್ ಜಾಸ್ತಿ ಆಗುವ ಬಗ್ಗೆ ಮಾತನಾಡಿದ್ದಾರೆ, ಭದ್ರತೆ ಬೇಕು ಅಂತ ಮಾತಾಡಿದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಅದರ ಬಗ್ಗೆ ಎಲ್ಲ ಪಕ್ಷದವರು ಪಕ್ಷದ ಏನು ವಿಚಾರಧಾರೆ ಅದನ್ನು ಮೀರಿಯಲ್ಲಿ ಜನರ ಒಳಿತಿಗಾಗಿ ಮಾತಾಡಬೇಕಾಗತ್ತೆ. ಅಂತಿಮವಾಗಿ ಬಂಗಾಳ ಗೆಲ್ಲಬೇಕು, ಜನರು ಗೆಲ್ಲಬೇಕು. ಹಾಗಾಗಿ ಈ ಇಶ್ಯೂಗಳನ್ನು ರೈಸ್ ಮಾಡಲೇಬೇಕಾಗುತ್ತೆ. ಸೊ ನೋಡಬೇಕು. ಯಾಕೇಳಿದರೆ ಸಂದೇಶ್ ಖಾಲಿಯಲ್ಲಿ ಅಲ್ಲಿದ್ದಂಥ ಮಹಿಳೆಯರ ಮೇಲೆ, ಸಂದೇಶ್ ಖಾಲಿ ಅಂತ ಹೇಳೋದು ಉತ್ತರ ಪರಗಣದ ಒಂದು ಕ್ಷೇತ್ರ, ಅದು ಮ್ಯಾಂಗ್ರೋವ್ ಸುಂದರ್ಬನ್ ಏನಿದೆ, ಸುಂದರ್ಬನ್ ಇರುವಂತಹ ಅಲ್ಲಿ ಮ್ಯಾಂಗ್ರೋವ್ ಕಾಡುಗಳ ಮಧ್ಯೆ ಅಥವಾ ಅದರ ಮಧ್ಯೆ ಬರುವಂಥ ಒಂದು ಕ್ಷೇತ್ರ. ಅಲ್ಲಿ 2024 ವ್ಯಾಪಕ ಹಿಂಸಾಚಾರ ಆಯಿತು. ಜನರು ಓಡಿ ಹೋದರು, ಮಹಿಳೆಯರು ಓಡಿ ಹೋದರು. TMC ಒಬ್ಬ ಗೂಂಡ ಶೇಖ್ ಶಾಜಾನ್ ಅಂತ ಹೇಳೋರು, ಅಲ್ಲಿ ಅವನು ಜನರ ಜಮೀನುಗಳನ್ನೆಲ್ಲ ಕಬ್ಜಾ ಮಾಡಿ ಮೀನುಗಾರಿಕೆ ಅಲ್ಲಲ್ಲಿ ಪಾಂಡ್ಗಳನ್ನು ಅಲ್ಲಿ ನಿರ್ಮಾಣ ಮೀನುಗಾರಿಕೆ ಮಾಡಿ ಕೋಟಿಗಟ್ಟಲೆ ಉದ್ಯಮ ಮಾಡ್ತಾರೆ. ಜನರ ಬಡವರ ಲ್ಯಾಂಡನ್ನು ಕಬ್ಜಾ ಮಾಡಿ ತಾನು ಬಿಸ್ನೆಸ್ ಮಾಡೋದು. ಸೊ ಅಂಥದ್ದಕ್ಕೆಲ್ಲ ವಿರೋಧ ಒಡ್ಡಿ ಜನ ತಿರುಗಿ ಬಿದ್ದರು, ಕಂಪ್ಲೇಂಟ್ ಮಾಡಿದರು, ಭಾರಿ ಅವನ ಬೆಂಬಲಿಗರು ಜನರ ಮೇಲೆ ಹಲ್ಲೆ ಮಾಡಿದರು. ಇದು ಭಾರಿ ದೊಡ್ಡ ಅಲ್ಲೋಲ ಕಲ್ಲೋಲ ಆಗಿತ್ತು ಅಲ್ಲಿ. ಸೊ ಅದನ್ನು BJP ಪೊಲಿಟಿಕಲಿ ಲಾಭ ಆಗಲಿಕ್ಕೋಸ್ಕರ ಬಳಸ್ಕೊಳ್ತು ಮತ್ತು ಜನರ ಜೊತೆ ನಿಂತ್ಕೊಳ್ತು. ರೇಖಾ ಪಾತ್ರ ಅಂತೇಳಿ ಒಬ್ಬ ಮಹಿಳೆಯಲ್ಲಿ ಧೈರ್ಯ ಮಾಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸೊ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಅವಳನ್ನು BJPಗೆ ಸೇರಿಸ್ಕೊಂಡ್ರು BJPಯವರು. ಆಕೆ 2024 ಲೋಕಸಭೆ ಚುನಾವಣೆಯಲ್ಲಿ ಬಸೀರ್ಹಾಟ್ ಅನ್ನುವಂಥ ಇಂಡೋ ಬಾಂಗ್ಲಾ ಗಡಿ ಭಾಗದಲ್ಲಿ ಬರುವಂಥ ಲೋಕಸಭೆ ಕ್ಷೇತ್ರ ಸ್ಪರ್ಧೆ ಮಾಡಿದರು. ಬಟ್ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ವಿರುದ್ಧ ಆಕೆ ಸೋತ್ಲು. ಈ ಸರಿ ವಿಧಾನಸಭೆ ಚುನಾವಣೆಯಲ್ಲಿ ಹಿಂಗಲ್ಗಂಜ್ ಅನ್ನುವ ವಿಧಾನಸಭೆ ಸಂದೇಶ್ ಖಾಲಿ ಪಕ್ಕದಲ್ಲೇ ಇದೆ, ಅಲ್ಲಿಂದ ಆಕೆಗೆ ಟಿಕೆಟ್ ಕೊಟ್ಟಿದ್ದಾರೆ. ಆಕೆ ಅಲ್ಲಿ ಕೂಡ ಫೈಟ್ ಮಾಡ್ತಾ ಇದ್ದಾಳೆ ಎಲೆಕ್ಷನ್. ಸೊ ಅದೇ ರೀತಿ ಮುರ್ಷಿದಾಬಾದ್ನ ಶಂಸೇರ್ಗಂಜಲ್ಲಿ 2025 ಒಂದೆರಡು ಬಡ ವ್ಯಕ್ತಿಗಳ ಮೇಲೆ BJP ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಒಂದಿಬ್ಬರನ್ನು ಕೊಲ್ಲಾಯಿತು. 200 ಹಿಂದೂ ಫ್ಯಾಮಿಲಿಗಳು ಬೇರೆ ಕಡೆಗೆ ಶಿಫ್ಟ್ ಆಗಿ ಹೋದರು. ಅವ್ರನ್ನ ಒಂದಿಷ್ಟು ದಿನಗಳ ಕಾಲ ಮುರ್ಷಿದಾಬಾದ್ ಹೊರಗಡೆ ಅಲ್ಲೆಲ್ಲೋ ನಿರಾಶ್ರಿತರ ಶಿಬಿರದಲ್ಲಿ ಇಟ್ಲಾಯಿತು. ವಾಪಸ್ ಅವರು ಶಂಸೇರ್ಗಂಜಿಗೆ ಬಂದಿದ್ದಾರೆ. ಸುಮಾರು 49,000 ಹಿಂದೂ ಫ್ಯಾಮಿಲಿ ಈ ಸರಿ BJPಗೆ ವೋಟ್ ಮಾಡೋದು ಅಂತ ಡಿಸೈಡ್ ಮಾಡಿದ್ದಾರೆ. ಬಹುತೇಕ ಹಿಂದೂ ಫ್ಯಾಮಿಲಿಗಳು ನಾವು ಈ ಸರಿ TMCಗೆ ವೋಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈ ಹಿಂಸಾಚಾರಗಳು ಈಗ ಅದನ್ನು ನಾವು ಪಕ್ಷದಿಂದ ಆಚೆ ನೋಡಬೇಕು ಹಿಂಸಾಚಾರಗಳನ್ನು ಅಂತ. ಹಿಂಸಾಚಾರ ಯಾಕೆ ಆಗಿದೆ, ಯಾರು ಮಾಡಿದ್ದಾರೆ, ಅದರ ಬಗ್ಗೆ ಮಾತಾಡಬೇಕಲ್ವಾ. ಸೊ ಹಾಗಾಗಿ ಆ ಬಡವರ ದನಿ ಆಗಬೇಕಲ್ಲ ಪಕ್ಷಗಳು, ಯಾರು ಬರಲಿಲ್ಲ. ಸೊ ಇದರ ಬಗ್ಗೆ ಮಮತಾ ಬ್ಯಾನರ್ಜಿ ಯಾಕೆ ಮಾತಾಡೋದಿಲ್ಲ ಅಂತ. ಮಮತಾ ಬ್ಯಾನರ್ಜಿ ಬದಲಾವಣೆ ಬಯಸ್ತಾ ಇದ್ದಾರೆ. ಸೊ ಬದಲಾವಣೆ ಕೆಲವರು ಬಯಸ್ತಾ ಇದ್ದಾರೆ, ಇಲ್ಲ TMC ಮುಂದುವರಿಲಿ ಅಂತ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಈ ರೀತಿ 50-50 ಪರಿಸ್ಥಿತಿ ಇರೋದ್ರಿಂದ ಗೇಜ್ ಮಾಡಲಿಕ್ಕೆ ಆಗ್ತಿಲ್ಲ ಯಾರು ಬರ್ಬೋದು ಅಂತ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ರಾಘವ್ ಶರ್ಮಾ ಸರ್. ಮೇ 4ರಂದು ಮತ್ತೆ ತಮ್ಮ ಜೊತೆಗೆ ಸಿಗ್ತೇನೆ, ರಿಸಲ್ಟ್ ಬಗ್ಗೆ ಚರ್ಚೆ ಮಾಡೋಣ ಸರ್. ಥ್ಯಾಂಕ್ ಯು. ಮತ್ತೊಮ್ಮೆ ವಿಶ್ವವಾಣಿಗೆ ಹಿಂದೆ ಬಿಹಾರದಲ್ಲಿ ಕೂಡ ಚುನಾವಣೆ ವರದಿ ಮಾಡಲಿಕ್ಕೆ ವಿಶ್ವವಾಣಿ ನನ್ನನ್ನು ಕಳಿಸ್ಕೊಡ್ತಿತ್ತು. ಈಗ ಬಂಗಾಳದ ಚುನಾವಣೆಯನ್ನು ಕೂಡ
ವಿಶ್ವವಾಣಿ ದಿನಪತ್ರಿಕೆ ಮತ್ತು ವಿಶ್ವವಾಣಿ ಡಿಜಿಟಲ್ ಚಾನೆಲ್ಗೆ ವರದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಪತ್ರಿಕೆಯ ಮಾಲೀಕರಾಗಿರುವಂಥ ಸಂಪಾದಕರಾಗಿರುವಂಥ ವಿಶ್ವೇಶ್ವರ ಭಟ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರು, ಇದಿಷ್ಟು ರಾಘವ್ ಶರ್ಮಾ ಅವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.